ಮೇಡಮ್ ಮದುವೆ ಆಗಿದ್ದು 2023 29th ನವೆಂಬರ್. ಮದುವೆ ಆದಮೇಲೆ ಅದಕ್ಕೂ ಮುಂಚೆ ಎಂಗೇಜ್ಮೆಂಟ್ ಮಾಡಿಕೊಟ್ರು. ಇವರು ನಮಗೆ ಪರಿಚಯ ಇದ್ದಿದ್ದರಿಂದ ಮನೆಗೆ ಬಂದು ಅಪ್ರೋಚ್ ಮಾಡಿದ್ರು. ಅಪ್ರೋಚ್ ಮಾಡಿ ಈ ಥರ ಕೇಳಿದ್ರಿಂದ ಸರಿ ಒಳ್ಳೆ ಹುಡುಗ ಅಲ್ವಾ ಮದುವೆ ಮಾಡ್ಕೊಳ್ಳೋಣ, ಮಗಳು ಚೆನ್ನಾಗಿರ್ತಾಳೆ ಅಂತ ಎಲ್ಲ ಒಪ್ಕೊಂಡ್ರು. ಎಂಗೇಜ್ಮೆಂಟ್ ಆದಮೇಲೆ ಒಂದು 2 to 3 years ನಾನು ಮದುವೆ ಮಾಡ್ಕೊಡಲ್ಲ, ಅವಳು ಓದಬೇಕು ಅಂತ ಹೇಳಿದ್ರು. ಎಂಗೇಜ್ಮೆಂಟ್ ಒಂದು ಮಾಡ್ಕೊಳಪ್ಪ, ಇನ್ನು ಓದಬೇಕು, ಆಮೇಲೆ ಮಾಡ್ಕೊಡ್ತೀವಿ ಅಂದರು. ಒಪ್ಕೊಂಡು ಎಲ್ಲ ಆದಮೇಲೆ ಇವನ್ ಬಗ್ಗೆ ನಮಗೆ ವಿಚಾರಗಳು ಗೊತ್ತಾಯ್ತು. ಈ ಥರ ಇವನು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ವಿ ಈ ಥರ ಎಂಗೇಜ್ಮೆಂಟ್ ಆಗಿದೆ ಅಂತ. ಆಮೇಲೆ ಇವ್ನು 420 ಇವ್ನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ವಿಚಾರಗಳೆಲ್ಲ ಗೊತ್ತಾಯ್ತು. ಅದನ್ನ ತಿಳ್ಕೊಂಡು ಅಪ್ಪ ಅಮ್ಮ ಮದುವೆ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ಅವನು ನನ್ನ ನೈಸ್ ಮಾಡಿ ಅದು ಹೆಂಗೆ ಕರ್ಕೊಂಡೋದ ಗೊತ್ತಿಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಮೂವಿಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ಮೇಲೆ ಅವನು ದೇವಸ್ಥಾನಕ್ಕೆ ಹೋಗೋಣ, ಒಳ್ಳೇದಾಗುತ್ತೆ, ಪೂಜೆ ಮಾಡಿಸ್ಕೊಬರೋಣ ಅಂತೆಲ್ಲ ಕರ್ಕೊಂಡು ಹೋದ. ಸರಿ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಏನು ಮಾಡ್ದ, ಜ್ಯೂಸ್ ಕೊಡಿಸ್ದ ನನಗೆ. ಆ ಜ್ಯೂಸಲ್ಲಿ ಏನು ಮಿಕ್ಸ್ ಮಾಡಿದ್ದ ಗೊತ್ತಿಲ್ಲ, ಫುಲ್ಲು ತಲೆ ತಿರುಗಿ ಬಿದ್ದೋಗಿದ್ದೆ ನಾನು. ಫುಲ್ಲು ಮಂಜಾಗ್ತಿತ್ತು, ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಆ ಟೈಮಲ್ಲಿ ರೂಮ್ ಮಾಡಿಬಿಟ್ಟು ಹರಾಸ್ಮೆಂಟ್ ಮಾಡಿದ್ದಾನೆ. ಅದಾದ್ಮೇಲೆ ಈಗ ಹೆಂಗೆ ನಿಮ್ಮಪ್ಪ ಅಮ್ಮ ಮದುವೆ ಮಾಡಲ್ಲ, ನಾನು ನೋಡ್ತೀನಿ ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದ. ಆ ಟೈಮಲ್ಲೂ ವಿಚಾರ ಹೇಳಲಿಲ್ಲ. ಇವ್ರು ಯಾವಾಗ ಮದುವೆ ಮಾಡಲ್ಲ ಅಂದ್ರು ನಾನು ಅವಾಗ ವಿಚಾರ ಹೇಳಿದೆ, ಈ ಥರ ಆಗಿದೆ ಅಂತ. ನಾನು ಇನ್ನು ಬದುಕಲ್ಲ, ನಾನು ಸತ್ತೋಗ್ಬಿಡ್ತೀನಿ ಮದುವೆ ಮಾಡಿಲ್ಲ ಅಂದ್ರೆ ಅಂತೆಲ್ಲ ಹೇಳಿದ್ದೀನಿ. ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಹೆದರ್ಕೊಂಡು ಮದುವೆ ಮಾಡಿಕೊಟ್ರು. ಮದುವೆ ಮಾಡಿಕೊಟ್ಮೇಲೂ ಅಷ್ಟೇ ಅವ್ನು ನನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿಸ್ಕೊಟ್ಟಿದ್ದ ಆಂಟಿಕ್ ಓಲೆ 10.25 ಗ್ರಾಮ್ ಏನೋ ಇತ್ತು, ಅದನ್ನು ತೊಗೊಂಡೋಗಿಟ್ಟ ಮದುವೆಗೆ 1 ತಿಂಗಳಿಗೆನೆ. ಆಮೇಲೆ ಬೆಳ್ಳಿ ಸಾಮಾನೆಲ್ಲ ತೊಗೊಂಡೋಗಿಟ್ಟ. ಎಲ್ಲ ಇದು ಮಾಡ್ಬಿಟ್ಟು ನನಗೆ ಮೋಸ ಮಾಡ್ದ. ಇದೆಲ್ಲ ಆಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂದರೆ, ಇವ್ರ ಅಪ್ಪ ಅಮ್ಮನ ಟಾರ್ಚರು. ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು, ನೈಟ್ ಆದರೆ ಇವನು ಟಾರ್ಚರು. ಇದಿಷ್ಟ ಆದಮೇಲೆ ಮಗು ಪ್ರೆಗ್ನೆಂಟು. ನನ್ನ ಜೂನಿಯರ್ಸ್, ನನ್ನ ಸ್ಕೂಲ್ ಸ್ಟೂಡೆಂಟ್ಸು, ನನ್ನ ಕಾಲೇಜ್ ಸ್ಟೂಡೆಂಟ್ಸು, ಜೂನಿಯರ್ಸ್ಗೆಲ್ಲ ಮೆಸೇಜ್ ಮಾಡೋದು, ಬರ್ತೀರಾ ಆ ಥರ ಎಲ್ಲ ಕೇಳೋದು. ನನ್ನ ಹತ್ರ ಕೇಳೋದು, ನಿನ್ನ ಫ್ರೆಂಡ್ ಇವಳು ಬರ್ತಾಳಾ ಅಂತ ನನ್ನ ಹತ್ರ ಕೇಳೋದು. ಆಮೇಲೆ ಮಗು ಆಗಿ 3 ತಿಂಗಳು ಬಾಣಂತಿ ಇದ್ದೆ. ಆ ಟೈಮಲ್ಲಿ ನನ್ನ ಪಬ್ಗೆ ಹೋಗೋಣ, ಕ್ಲಬ್ಗೆ ಹೋಗೋಣ, ನೀನು ಯಾರ ಜೊತೆಗೆ ಬೇಕಾದ್ರೂ ಹೋಗು, ನಾನು ಯಾರ ಜೊತೆಗೆ ಬೇಕಾದ್ರೂ ಹೋಗ್ತೀನಿ, ಲಿವಿಂಗ್ ಟುಗೆದರ್ ಇರೋಣ, ಸ್ವ್ಯಾಪ್ ಮಾಡ್ಕೊಳ್ಳೋಣ, ಈ ಥರ ಎಲ್ಲ ಹೇಳ್ದೆ. ನಂಗೆ ಅವೆಲ್ಲ ಏನು ಅಂತ ಗೊತ್ತಿರಲಿಲ್ಲ. ಸರಿ ಇವನ ಹತ್ರ ಮೆಸೇಜ್ ಎಲ್ಲ ಪ್ರೂಫ್ ಇಟ್ಕೊಂಡು ನಾನು ನಿನ್ನ ಜೊತೆ ಇರಲ್ಲ ಅಪ್ಪ ಅಂತ ಹೇಳಿ ಬಂದ್ಬಿಟ್ಟಿದ್ದೆ. ಅಪ್ಪ ಅಮ್ಮಂಗೆ ವಿಚಾರ ಹೇಳಿರಲಿಲ್ಲ ಈ ಥರ ಇದೆ ಅಂತ. ಅವ್ರೇನು ಮಾಡಿದ್ರು, ಸರಿ ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ರು. ತಿರ್ಗಾ ಒಂದೇ ದಿನ ನಾನು ಹುಡ್ದ ದಿನ ಫುಲ್ ಜಗಳ, ಮತ್ತೆ ವಾಪಸ್ ಬಂದ್ಬಿಟ್ಟೆ. ಅದಾದ್ಮೇಲಿಂದ 11 ತಿಂಗಳು ನಾನು ಹೋಗಿಲ್ಲ ಅವ್ರ ಮನೆಗೆ. ಇಷ್ಟೆಲ್ಲ ನಡೀತು ಮೇಡಮ್. ಇವಾಗ ಏನದು ಮಾತಾಡ್ತೀನಿ ಅಂತ ಕರೆಸ್ಕೊಂಡು ರೋಡಲ್ಲೆಲ್ಲ ಹೊಡೆದ ಮಗು ನಮ್ಮ ಜೊತೆಗೆ ಇತ್ತು. ಮಗು ಬಂದು ಹೆಣ್ಮಗು ನನಗಾಗಿರೋದು. ಮಗು ಖರ್ಚಿಗೆ ಅವನು ಯಾವಾಗ ಬೇಕು ಅವಾಗ ಹಾಕೋದು, ಇಲ್ಲ ಹಾಕದೇ ಇರೋದು, ತುಂಬಾ ಪೀಡ್ಸೋದು. ನಾವು ಅವನಿಗೆ ಬೇಡ್ಕೋಬೇಕು, ಅಮೌಂಟ್ ಹಾಕೋ ಮಗು ನೋಡ್ಕೋಬೇಕು ಅಂತ. ಅಪ್ಪ ಅಮ್ಮಂಗೂ ಪ್ರಾಬ್ಲಮ್ ಇರೋದ್ರಿಂದ, ಮದುವೆ, ಬಾಣಂತನ ಮತ್ತೆ ಶ್ರೀಮಂತ ಎಲ್ಲದಕ್ಕೂ ಖರ್ಚು ಮಾಡಿರೋದ್ರಿಂದ ಅವ್ರಿಗೂ ಸ್ವಲ್ಪ ಸಾಲಗಳಾಗಿದೆ, ಅವ್ರಿಗೂ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಸರಿ ದುಡ್ಡು ಖರ್ಚು ಕೊಡಪ್ಪ ಮಗುಗೆ, ನಾವು ನೋಡ್ಕೋತೀವಿ ಅಂದ್ರು. ಅವನು ಖರ್ಚಿಗೆ ಇಷ್ಟ ಬಂದಂಗೆ ಹಾಕೋದು, ಇಲ್ಲ ಹಾಕದೇ ಇರೋದು, ಆಟಾಡಿಸ್ತಾ ಇದ್ದ. ಸರಿ ಡಿವೋರ್ಸ್ ಕೊಟ್ಬಿಡಪ್ಪ, ನಮ್ಗೆ ಆಗ್ತಾ ಇಲ್ಲ ನಿನ್ ಸವಸ ಅಂತೆಲ್ಲ ಹೇಳಿದಕ್ಕೆ, ಕೊಡ್ತೀನಿ ಕೊಡಲ್ಲ ಅಂತ ಆಟಾಡಿಸಿ ನೆನ್ನೆ ಸರಿ ಆಯ್ತು ಕುತ್ಕೊಂಡು ಮಾತಾಡೋಣ ಬನ್ನಿ ನೀವು ಅಂತ ಕರೆಸ್ಕೊಂಡ. ಮನೆ ಹತ್ರ ಹೋದ್ವಿ. ನೀನೇನಾದ್ರೂ ಮಾಡ್ಕೊ, ನಾನು ದುಡ್ಡು ಕೊಡಲ್ಲ, ಏನ್ ಮಾಡ್ಕೋತೀಯ ಮಾಡ್ಕೊ ಹೋಗು ಅಂದ. ಹೌದಾ ಸರಿ ನಿನ್ ಮಗು ನೀನ್ ಇಟ್ಕೊಳಪ್ಪ ಅಂತ ಹಿಂಗ್ ಕೊಟ್ಟೆ, ಎತ್ಕೊಳ್ಳಿಲ್ಲ. ಅಲ್ಲಿ ಗೇಟ್ ಹತ್ರ ಹಿಂಗ್ ನಿಲ್ಲಿಸ್ಬಿಟ್ಟು ನಾನು ಬರ್ತಾ ಇದ್ದೆ. ಸಣ್ಣ ಪುಟ್ಟ ಮಾತು ಬೆಳೆದು ಎಲ್ಲ ಮಾತಾಡಿದ್ಮೇಲೆ ಒಂದೇ ಸಲ ಅಟ್ಯಾಕ್ ಮಾಡ್ದ ನಮ್ಮ ತಾಯಿಗೆ ಅಟ್ಯಾಕ್ ಮಾಡ್ದ. ಅವ್ರಪ್ಪ ಬಂದ್ರು, ಅವ್ರಪ್ಪನೂ ಬಿಡಿಸ್ಲಿಲ್ಲ, ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ತರ ಆಗಿದ್ರಿಂದ ನನ್ನ ತಾಯಿಗೆ ದಯವಿಟ್ಟು ನನಗೆ ಹಾಗೂ ನನ್ನ ತಾಯಿಗೆ ನ್ಯಾಯ ಕೊಡ್ಸಿ. ಹೆಣ್ಮಕ್ಳ ಮೇಲೆ ಅವನು ಕೈ ಮಾಡಿದಾನೆ ಅಂದ್ಮೇಲೆ ಅವನು ಶಿಕ್ಷೆ ಆಗ್ಲೇಬೇಕು. ದಯವಿಟ್ಟು ನ್ಯಾಯ ಕೊಡ್ಸಿ ಮೇಡಮ್. ಈಗ ಅವ್ರು ಯಾವ್ದು ಸಂಘಟನೆಯಲ್ಲೆಲ್ಲ ಗುರುತಿಸ್ಕೊಂಡಿದ್ದಾರೆ, ಏನದು ಅವ್ರ ಗಮನಕ್ಕೆ ಏನಾದ್ರು ನೀವು ತಂದ್ರ ಅಂತ ಹೇಳಿ? ಇಲ್ಲ, ಅವ್ರದ್ದು ಬಂದು ಅಖಿಲ ಭಾರತ ಜನ ಸೇವಾ ಸಮಿತಿ ಅಂತ ಸಂಘಟನೆ. ಇವ್ರದ್ದು ಸಂಘಟನೆ ಬಂದು ಇವನು ಯಾವಾಗ್ಲಿಂದನೂ ಇಟ್ಕೊಂಡಿದ್ದಾನೆ, ಬಟ್ ಏನು ಯೂಸ್ ಇಲ್ಲ. 2018ಗೆ ನಾನು ಪರಿಚಯ ಆಗಿದ್ದವನು. 2018 ಕಾರ್ಯಕ್ರಮ ಮಾಡ್ತೀನಿ ಅಂತ ಎಲ್ಲರ ಹತ್ರನು ಸ್ಪಾನ್ಸರ್ ಕಲೆಕ್ಟ್ ಮಾಡ್ಕೊಳ್ಳೋದು. ಒಂದೇ ಒಂದು ಕಾರ್ಯಕ್ರಮನೂ ಇಲ್ಲಿವರೆಗೂ ಮಾಡಿಲ್ಲ. ಇವಾಗ್ಲೂ ಅಷ್ಟೇ ಸ್ಪಾನ್ಸರ್ ಕಲೆಕ್ಟ್ ಮಾಡ್ಕೋತಾ ಇದ್ದಾನೆ, ಅದೇ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಈ ತಿಂಗಳು 27, 28, 29 ಕಾರ್ಯಕ್ರಮ ಮಾಡ್ತೀನಿ ಅಂತ ಇದ್ದಾನೆ, ಮಾಡಿಲ್ಲ. ಎಷ್ಟೊಂದ್ ಸತಿ ತುಂಬಾ ಏನಂತಾರೆ ಸರ್ಟಿಫಿಕೇಟ್ಸ್ ನ ಮಾಡ್ಸೋದು, ಈ ತರ ಕಾರ್ಯಕ್ರಮ ಮಾಡಿಸ್ತೀನಿ ಅಂತ ಹೇಳೋದು,
ಪ್ರೈಸ್ಗಳನ್ನೆಲ್ಲ ತರ್ಸೋದು, ಮೂಮೆಂಟ್ಸ್ ಎಲ್ಲ ತರ್ಸೋದು. ಈಗ ಯಾವ್ದೋ ಒಂದು ಪೋಕ್ಸೋ ಕೇಸ್ ಹಾಕಿದ್ರಂತಲ್ಲ ನೀವು? ಹೌದು. ಎಲ್ಲ ಹಾಕಿರೋದು? ಅದು ಬಂದು ಶಿವಾಜಿನಗರ ಪೊಲೀಸ್ ಸ್ಟೇಷನ್, ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿತ್ತು. ಆಗಿರೋದು? ಇದು 9 months ಹಿಂದೆ ಆಗಿರೋದು. ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು.